ತಕರಾರನ್ನ ಸಲ್ಲಿಸ್ತಾರೆ. ಎಸಿ ಅಸಿಸ್ಟೆಂಟ್ ಕಮಿಷನರ್ ಈ ರೈತರ ಮಗನ, ಇವ್ರ ರೈತರ ಅಣ್ಣ ತಮ್ಮಂದಿನ ಆತ 5 ವರ್ಷ ತಗೊಂಡಿದ್ದಾರೆ. ಇದನ್ನ ಎಕ್ಸಾಮಿನ್ ಮಾಡ್ಲಿಕ್ಕೆ, ಪರಿಶೀಲನೆ ಮಾಡ್ಲಿಕ್ಕೆ, ಸ್ಥಳ ಪರಿಶೀಲನೆ ಮಾಡ್ಲಿಕ್ಕೆ, ದಾಖಲೆಗಳನ್ನ ಪರಿಶೀಲನೆ ಮಾಡ್ಲಿಕ್ಕೆ ಅಸಿಸ್ಟೆಂಟ್ ಕಮಿಷನರು ಬೆಳಗ್ಗೆ 8 ದಿನದಲ್ಲಿ ಬರ್ತಿಲ್ಲ. ಅವರು SF ಆದ ಅಂತ 1 ವಾರದಲ್ಲಿ ಬರ್ದಿಲ್ಲ, 1 ತಿಂಗಳಲ್ಲಿ ಬರ್ದಿಲ್ಲ ಆದೇಶನ. 5 ವರ್ಷಗಳ ಕಾಲ ಅಧ್ಯಯನ ನಡೆಸಿ ದಾಖಲೆಗಳನ್ನು ಪರಿಶೀಲಿಸಿ ಈ 97 ಮಂದಿ ರೈತರಿಗೆ ಪೋಡಿ ಮಾಡಬೇಕು, ದುರಸ್ತಿ ಮಾಡಬೇಕು ಅಂತೇಳಿ ಆದೇಶ ಮಾಡಿದ್ರೆ, ಈಗ ಮತ್ತೆ DCF ಆಗಿ ಬಂದಂತ ಅಧಿಕಾರಿಗಳು ಅದಕ್ಕೆ ಆಕ್ಷೇಪಣೆ ಮಾಡ್ತಾರೆ. ಇದು ಇಷ್ಟು ವರ್ಷಗಳ ಕಾಲ ಸೆಕ್ಷನ್ 4 ಇಂದ ಸೆಕ್ಷನ್ 17 ವರೆಗೆ ಇನ್ವೋಕೆ ಮಾಡಿಲ್ಲ. ನಿಮ್ಮ ಅರಣ್ಯ ಇಲಾಖಾಧಿಕಾರಿಗಳು ತಮ್ಮ ಹಕ್ಕನ್ನ ದೃಢಪಡಿಸ್ಕೊಳ್ಳಿಕ್ಕೆ ಯಾವುದೇ ಕಾನೂನಿನ ಕ್ರಮ ತೆಗೆದುಕೊಂಡಿಲ್ಲ. ಈಗ ನೀವು ಮತ್ತೊಮ್ಮೆ ಈ FSO ಮಾಡಿರ್ತಕ್ಕಂಥ ಆದೇಶವನ್ನು ರದ್ದು ಮಾಡಿ ಮತ್ತೆ ನೀವು ಹೊಸದಾಗಿ SFO ಮಾಡ್ತೀವಿ, ಜಿಲ್ಲಾಧಿಕಾರಿಗಳಿಗೆ ಆ ಕಾರ್ಯಕ್ಕೆ ನಾವು ವಹಿಸಿದ್ದೀವಿ, ಜಿಲ್ಲಾಧಿಕಾರಿಗಳು ಅದನ್ನು ಮಾಡ್ತೀರಿ ಅಂತಕ್ಕಂಥದ್ದು ಎಷ್ಟು ಸಮಂಜಸವಾದಂಥದ್ದು. ಸನ್ಮಾನ್ಯ ಸಭಾಪತಿಗಳೇ, ಸ್ವಾತಂತ್ರ್ಯ ಬಂದ ಕೂಡಲೇ ಪ್ರಥಮವಾಗಿ ಆ ಭಾಗದಲ್ಲಿ ಆ ಜನರಿಗೆ, ಆ ರೈತರಿಗೆ ಅನುಕೂಲಕ್ಕೋಸ್ಕರ ಅಂದು ಸರ್ಕಾರ 97 ಮಂದಿಗೆ ಈ ಲ್ಯಾಂಡ್ ಅನ್ನ ಗ್ರಾಂಟ್ ಮಾಡಿರ್ತಕ್ಕಂಥದ್ದು. 47ನೇ ಇಸ್ವಿಯಿಂದ ಕೂಡ ಇಲ್ಲಿವರೆಗೂ ಕೂಡ ರೈತರು ಅಲ್ಲಿದ್ದಾರೆ. ಇವತ್ತು ಅರಣ್ಯ ಇಲಾಖೆ ಅಂತ ಹೇಳಲಿಕ್ಕೆ ಬರ್ತಾರೆ. ಇವತ್ತು ಕಾನೂನು ಬಾಹಿರವಾಗಿ ಅರಣ್ಯ ಇಲಾಖಾ ಅಧಿಕಾರಿಗಳು ಈ 97 ಮಂದಿ ರೈತರನ್ನ ಗುಳೇರಿಸುವಂತ, ಅಲ್ಲಿಂದ ಓಡಿಸುವಂತ ಕೆಲಸವನ್ನು ಮಾಡ್ತಾ ಇದ್ದಾರೆ. ನಾನು ಕೇಳ್ತೀನಿ ಸಾಕ್ರಿ ಎಷ್ಟರಿ ಭಾಷಣ ಮಾಡೋದು. ರೂಲ್ 72 ಓದ್ತಿರಿಲ್ಲ ನೀವು ಡೆಪ್ಟಿ ಚೇರ್ಮನ್ ಆಗಿ ಕೆಲಸ ಮಾಡಿರಿ, ತಿಳ್ಕೊಬೇಕು ನೀವೆಲ್ಲ. ಎಲ್ಲ ಹಿಂಗ ಇಲ್ಲಿ ಇದು ರೈತರ ಸಮಸ್ಯೆ ಎಲ್ಲ ಹೇಳಿದ್ನಲ್ಲ. ಇದು ನನ್ನ ಮನೆ ಸಮಸ್ಯೆ ಅಲ್ಲ, ಇದು ಯಾರ ಮನೆ ಸಮಸ್ಯೆ ಬಂದಿರೋದಿಲ್ಲ ರೀ. ಏನು ಹೇಳಿ ಸರ್ಕಾರ ಉತ್ತರ ಹೇಳಿ, ಅವ್ರು ಸರ್ಕಾರ ಉತ್ತರ ಹೇಳಿ, ನೀವು ಹೇಳಿರಿಗೆ ಅದನ್ನ ಉತ್ತರ ಹೇಳಿ. ಆಮೇಲೆ ದಯಮಾಡಿ ನಾನು ಮಾನ್ಯ ಸಚಿವರಲ್ಲಿ ಕೇಳ್ತೀನಿ, ಈ ರೈತರಿಗೆ ಕಿರುಕುಳ ಕೊಡೋದು ತಪ್ಪಿಸಬೇಕು. ನಿಮ್ಮ ಅರಣ್ಯ ಇಲಾಖೆ ಕಾಯ್ದೆ ಪ್ರಕಾರ ನಿಮ್ಗೆ ಅಧಿಕಾರ ಇದ್ರೆ ಏನ್ ಬೇಕಾದ್ರೂ ಕ್ರಮ ಮಾಡಿ. ದಯಮಾಡಿ ಇವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಕೆಲಸವನ್ನು ಮಾಡಬಾರ್ದು. ಇಷ್ಟು ವರ್ಷಗಳ ಕಾಲ ನಿಮ್ಮ ಅರಣ್ಯ ಇಲಾಖೆಗಳು ನಿಮ್ಮ ಹಕ್ಕನ್ನ ಆ ಸ್ಥಳಕ್ಕೆ ಪ್ರತಿಪಾದಿಸಲೇ ಇಲ್ಲ. ಇದು ಅತ್ಯಂತ ಕಾನೂನು ಬಾಹಿರ. ಈ ರೈತರ ರಕ್ಷಣೆಗೆ ಬರಬೇಕು. ಈಗೇನು FSO ಅಧಿಕಾರಿ ಅಸಿಸ್ಟೆಂಟ್ ಕಮಿಷನರ್ ಮಾಡಿರ್ತಕ್ಕಂಥ ಆದೇಶವನ್ನ ತಾವು ಊರ್ಜಿತ ಮಾಡಬೇಕು. ಆ ಪ್ರಕಾರ ಅವ್ರಿಗೆಲ್ಲರಿಗೂ ಕೋಡಿ ಮತ್ತು ದುರಸ್ತಿ ಮಾಡ್ಲಿಕ್ಕೆ ಆದೇಶ ಮಾಡಬೇಕು. ಅದಕ್ಕೆ ದಯಮಾಡಿ ತಾವು ಉತ್ತರ ಹೇಳಬೇಕು ಅಂತ ಹೇಳಿ ನಾನು ವಿನಂತಿ ಮಾಡ್ತೇನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.